ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು, ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿರುವ ಕತೆ ನಮ್ಮ ಅಭಿನಯ ಶಾರದೆ ಜಯಂತಿ ಅಮ್ಮ ಅವ್ರ ಬಗ್ಗೆ. ಜಯಂತಿ ಅಮ್ಮ ಮೂಲತಃ ಬಳ್ಳಾರಿ ಕಡೆಯವರು. ಅವರು ಚಿಕ್ಕ ವಯಸ್ಸಿನಲ್ಲಿ ಡ್ಯಾನ್ಸ್ ಕಲಿಬೇಕು ಅಂತ ಚಂದ್ರಕಲಾ ಅನ್ನೋರು ಒಬ್ಬರ ಹತ್ರ ಸೇರ್ಕೋತಾರೆ. ಆವಾಗ ಅವತ್ತಿನ ಮದ್ರಾಸು, ಇಂದಿನ ಚೆನ್ನೈ, ಅಲ್ಲಿ ಒಂದು ಹಳೆಯದು ಗೋಲ್ಡನ್ ಗೇಟ್ ಸ್ಟುಡಿಯೋ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ತಪ್ಪಿದ್ರೆ ಕ್ಷಮೆ ಇರಲಿ. ಅಲ್ಲಿ ಅವ್ರದ್ದು ಒಂದು ಚಿತ್ರದ ಚಿತ್ರೀಕರಣ ನಡೀತಾ ಇರುತ್ತೆ. ಆ ಶೂಟಿಂಗ್ ನೋಡೋದಕ್ಕೆ ಜಯಂತಿ ಅಮ್ಮ ಹೋಗಿರ್ತಾರೆ. ಆಗ ಅವರು ಡ್ಯಾನ್ಸ್ ಸ್ಟೂಡೆಂಟ್ಸ್, ಚಂದ್ರಕಲಾ ಮೇಡಮ್ ಅವರು ಭರತನಾಟ್ಯಂ ಟೀಚರ್ ಆಗಿರ್ತಾರೆ. ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ನೋಡೋದಕ್ಕೆ ಈ ಮಕ್ಕಳುಗಳು, ಸ್ಟೂಡೆಂಟ್ಸ್ಗಳು ಹೋಗಿರ್ತಾರೆ. ಅಲ್ಲಿ ಅವತ್ತಿನ ಆ ಸೆಟ್ಗೆ ಖ್ಯಾತ ನಿರ್ದೇಶಕ YR ಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಯಾಕಂದರೆ ಅವರು ಜೇನುಗೂಡು ಅನ್ನೋ ಒಂದು ಸಿನಿಮಾನ ಪ್ರಾರಂಭ ಮಾಡಿರ್ತಾರೆ. ಅದರಲ್ಲಿ ಈ ಪಂಡ್ರಮ್ಮ ಅವರು ಒಂದು ಪಾತ್ರ, ಚಂದ್ರಕಲಾ ಅವರು ಇನ್ನೊಂದು ಪಾತ್ರದಲ್ಲಿ ಆಯ್ಕೆ ಆಗಿದ್ದರೆ, ಇನ್ನೊಂದು ಮೂರನೇ ಪಾತ್ರಕ್ಕೊಬ್ಬರು ಬೇಕಾಗಿರುತ್ತೆ. ಹುಡುಕ್ತಿರಬೇಕಾದ್ರೆ ಅಷ್ಟು ಜನದ ಮಧ್ಯೆ ಈ ಪುಟ್ಟ ನಮ್ಮ ಕೃಷ್ಣಕುಮಾರಿ, ಜಯಂತಿ ಅಮ್ಮನ ಮೂಲ ಹೆಸರು ಕೃಷ್ಣಕುಮಾರಿ. ಈ ಕೃಷ್ಣಕುಮಾರಿ ಕಣ್ಣಿಗೆ ಬಿದ್ದಿದ್ದಾರೆ. ಏನು ಮರಿ, ಏನು ನಿಮ್ಮ ಹೆಸರು, ಏನು ಪಿಕ್ಚರಲ್ಲಿ ಪಾರ್ಟ್ ಮಾಡ್ತೀರಾ ಅಂದಕ್ಷಣ, ಇಲ್ಲ ನಂಗೆ ಗೊತ್ತಿಲ್ಲ, ನಮ್ಮ ಟೀಚರ್ನ ಕೇಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಚಂದ್ರಕಲಾ ಅವ್ರ ಹತ್ರ YR ಸ್ವಾಮಿ ಅವ್ರು ಮಾತಾಡಿ, ಚಂದ್ರಕಲಾ ಅವರು ಇವ್ರ ತಂದೆ ತಾಯಿ ಹತ್ರ ಮಾತಾಡಿ, ಈ ಥರ ಹೀರೋಯಿನ್ ಪಾತ್ರ ಬಂದಿದೆ, ಅದೃಷ್ಟ ಅದದಾಗಿ ಹುಡ್ಕೊಂಬಂದಿದೆ, ಮಾಡಿಸಿ ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ಮುಂಚೆ ತುಂಬ ಗೊಂದಲಗಳಿತ್ತಂತೆ. ಇಲ್ಲ, ಸಿನಿಮಾ ಅಂತಂದರೆ ಬೇಕಾ, ಅವಾಗೆಲ್ಲ ಸಿನಿಮಾದವರು ಅಂತಂದರೆ ಒಂಥರ ಬೇರೆ ಥರದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ, ಕಾಲಘಟ್ಟ. ಇಲ್ಲ, ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಜಯಂತಿ ಅವ್ರಿಗೆ ಫಸ್ಟ್ ಟೈಮ್ ಆ ಶೂಟಿಂಗ್ ಸ್ಪಾಟಿಗೆ ಬಂದಾಗ ಯಾರೋ ಒಬ್ಬರು ಬಂದು ತಲೆ ಬಾಚ್ತಾರೆ, ಯಾರೋ ಒಬ್ಬರು ಬಂದು ಮೇಕಪ್ ಹಾಕ್ತಾರೆ, ಯಾರೋ ಒಬ್ಬರು ಬಂದು ಕಾಸ್ಟ್ಯೂಮ್ ಕೊಡ್ತಾರೆ. ಇದೆಲ್ಲ ಹೊಸ ಅನುಭವಗಳು. ಇದೆಲ್ಲ ಮಾಡಿ ಅವ್ರು ಫಸ್ಟ್ ಶಾಟ್ಗೆ ಹೋಗೋಕ್ಕೆ ಮುಂಚೆ ನೋಡಿ ಎಂಥ ಗ್ರೇಟ್ ಅಂದರೆ YR ಸ್ವಾಮಿ ಅವರು, ಅವ್ರ ಶ್ರೀಮತಿ ಎಲ್ಲರೂ ಇದ್ರಂತೆ. ಅವ್ರ ಮನೆ ಮಗಳ ಥರ ನೋಡಿಕೊಂಡು, ಹೆದರ್ಕೋಬೇಡಮ್ಮ, ಧೈರ್ಯವಾಗಿ ಮಾಡುವಂಥ ಹುರಿದುಂಬಿಸಿ ಮಾಡಿದ ಫಸ್ಟ್ ಟೇಕೆ ಓಕೆ ಆಗಿದೆ. ಆಗೋಕ್ಕೆ ಮುಂಚೆನೂ ಚಾಮುಂಡೇಶ್ವರಿ 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 ಅಂತ ಜಯಂತಿ ಅಮ್ಮ ಹೇಳ್ತಾನೆ ಇದ್ರಂತೆ. ಜಯಂತಿ ಅಮ್ಮ ತುಂಬ ಚಾಮುಂಡೇಶ್ವರಿಯ ಭಕ್ತೆ. ಅವರು ಯಾವಾಗಲೂ ಕೂಡ ಮಾತಾಡಬೇಕಾದ್ರೂ, ಕ್ಯಾಶುವಲಾಗಿ ಮಾತಾಡಬೇಕಾದ್ರೂ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಂತ ಹೇಳೋರು. ಸೊ ಆ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷದಿಂದ, ಆಶೀರ್ವಾದದಿಂದ ನಮ್ಮ ಬೆಳ್ಳಿ ಪರದೆಗೆ ಅಭಿನಯ ಶಾರದೆ ದೊರಕಿದ್ರು. ಆ ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಏನೋ ಇತ್ತಂತೆ, ಮಾಡಬೇಕಾದ್ರೆ ಅವ್ರ ತಾಯಿ ಶೂಟಿಂಗ್ ಸ್ಪಾಟಿಗೆ ಬಂದಿದ್ರಂತೆ. ಆವಾಗ ತಾಯಿ ಮುಂದೆ ಆ ರೊಮ್ಯಾಂಟಿಕ್ ಸೀನ್ ಮಾಡೋದಕ್ಕೆ ಸ್ವಲ್ಪ ಕಸಿಬಿಸಿ ಆಗುತ್ತೆ ಅಂತ ಅವ್ರ ತಾಯಿ ಅದನ್ನು ಅರ್ಥಕೊಂಡು ಫ್ಲೋರ್ ಆಚೆ ಹೋಗಿ, ಆಮೇಲೆ ಆ ಸಿನಿಮಾ ಎಲ್ಲ ಕಂಪ್ಲೀಟಾಗಿ ಪ್ರಿವ್ಯೂ ನೋಡಿಬಿಟ್ಟು ಅವ್ರ ತಾಯಿ ಒಂದೇ ಮಾತಂತ ಹೇಳಿದ್ದು, ನೋಡು, ಈ ಪ್ರೊಫೆಷನ್ನ ಒಪ್ಕೊಂಡಿದ್ಯಾ, ಕಷ್ಟಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಡೈರೆಕ್ಟ್ರುಗಳು ಏನು ಹೇಳ್ತಾರೆ ಹಾಗೆ ನೀನು ಸಿನಿಮಾ ಮಾಡು, ಖಂಡಿತ ದೇವ್ರು ನಿನ್ನನ್ನು ಕೈ ಬಿಡಲ್ಲ ಅಂತ ಜಯಂತಿ ಅಮ್ಮ ಹೇಳೋರು. ನನ್ನ ಹತ್ರನೂ ಸಾಕಷ್ಟು ಬಾರಿ ಹೇಳಿದ್ದಾರೆ ಅದನ್ನು. ನಮಗೆಲ್ಲರಿಗೂ ಯಾರು ಗಾಡ್ ಫಾದರ್ಗಳಿರಲಿಲ್ಲ, ಗಾಡೇ ನಮಗೆ ಫಾದರ್ ಆಗಿದ್ರು ಅಂತ. ಹೀಗೆ ಬಂದು ಅದಾದಮೇಲೆ ಚಂದವಳ್ಳಿಯ ತೋಟ ಮಾಡಿದ್ರು ಅಣ್ಣವ್ರ ಜೊತೆ, ಕಲಾವತಿ ಅನ್ನೋ ಸಿನಿಮಾ ಮಾಡಿದ್ರು, ಮಿಸ್ ಲೀಲಾವತಿಯನ್ನು ಮಾಡಿದ್ರು. ಒಟ್ಟು ನಮ್ಮ ಜಯಂತಿ ಅಮ್ಮ 4 ಭಾಷೆ ಅಲ್ಲ 6 ಭಾಷೆಗಳಲ್ಲಿ ಅಭಿನಯಿಸಿದ ಅಭಿನಯ ಶಾರದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ ಆ್ಯಂಡ್ ಮಲಯಾಳಂ 6 ಭಾಷೆಗಳ ಜನಪ್ರಿಯ ಕಲಾವಿದೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಜಯಂತಿ ಅಮ್ಮನ ಸ್ವಾರಸ್ಯಕರ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಜಯಂತಿ ಅಮ್ಮ ಅವ್ರ ಬಗ್ಗೆ ಒಂದು ಸಣ್ಣ, ಅವರು ಇಂಡಸ್ಟ್ರಿಗೆ ಬಂದಿದ್ದ ಪಿಕ್ಚರು, ಅದರ ಅನುಭವಗಳ ಬಗ್ಗೆ ಹೇಳುವಂಥ ಒಂದು ಕಥೆ ಆಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.